ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರುವಂಥ ರಸಗುಲ್ಲನ ಯಾವುದೇ ರೀತಿಯಾದಂಥ ಕಾರ್ನ್ಫ್ಲೋರ್ ಬೇಕಿಂಗ್ ಪೌಡರ್ನ ಬಳಸ್ತೀರಾ ಜಸ್ಟ್ ಹಾಲಿನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಪರ್ಫೆಕ್ಟ್ ಆದಂಥ ರಸಗುಲ್ಲನ ಮಾಡಬೇಕು ಅಂತಿದ್ರೆ ರಸಗುಲ್ಲ ಮಾಡಬೇಕಾದ್ರೆ ಯಾವ್ಯಾವುದೆಲ್ಲ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ನಾನು ಕೂಡ ಫಸ್ಟ್ ಟೈಮೇ ರಸಗುಲ್ಲ ಟ್ರೈ ಮಾಡಿದ ತಕ್ಷಣ ಏನು ಸರಿಯಾಗಿ ಬರಲಿಲ್ಲ, ತುಂಬ ಸರಿ ಫೇಲ್ಯೂರ್ ಆಗಿದೆ, ತುಂಬ ಸರಿ ಹಾಳಾಗಿದೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಆ 4 ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಏನೇನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅಂತ ನೋಡ್ಬಿಡೋಣ. ಮೊದಲನೇ ಮಿಸ್ಟೇಕ್ ಮತ್ತು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂದರೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ರಸಗುಲ್ಲ ಉಂಡೆಗಳನ್ನ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಅದೆಲ್ಲ ಒಡೆದೋಗ್ಬಿಡುತ್ತೆ, ಪೂರ್ತಿ ಪಾಯಸ ಆಗಿಬಿಡುತ್ತೆ. ಎರಡನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ರಸಗುಲ್ಲ ಉಬ್ಬಿ ಬರುತ್ತೆ, ಆದರೂ ಕೂಡ ಅದು ಸ್ಪಾಂಜಿಯಾಗಿರೋದಿಲ್ಲ, ಜಸ್ಟ್ ಮುಟ್ಟಿದ್ರೆ ಸಾಕು ಅದು ಒಡೆದೋಗ್ಬಿಡುತ್ತೆ. ಮೂರನೇ ಮಿಸ್ಟೇಕ್ ಏನಪ್ಪ ಅಂದರೆ ರಸಗುಲ್ಲ ಪಾಕಕ್ಕೆ ಹಾಕಿದ ತಕ್ಷಣ ಉಬ್ಬಿ ಬರೋದಿಲ್ಲ, ಹಾಗೆ ಮುದ್ದೆ ಥರ ಆಗಿಬಿಡುತ್ತೆ, ಫುಲ್ ಶ್ರಿಂಕ್ ಆಗಿಬಿಡುತ್ತೆ. ನಾಲ್ಕನೇ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ರಸಗುಲ್ಲ ಅಂತೂ ನೋಡೋಕೆ ಸೂಪರಾಗಿ ರೆಡಿಯಾಗಿರುತ್ತೆ, ಬಟ್ ತಿಂದರೆ ಬೆಂಡ್ ತಿಂದಂಗೆ ಆಗ್ತಾ ಇರುತ್ತೆ. ಈ ಪ್ರಾಬ್ಲಮ್ಸ್ಗಳೆಲ್ಲ ಯಾಕೆ ಬರುತ್ತೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರಾ ನೋಡಿ. ನಾನು ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಅದಕ್ಕಾಗಿ ಇವತ್ತಿನ ಪರ್ಫೆಕ್ಟ್ ಆದಂತಹ ಮಿಸ್ಟೇಕ್ಸ್ಗಳ ಜೊತೆ ಅದರ ಸೊಲ್ಯೂಷನ್ಸ್ಗಳ ಜೊತೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ರಸಗುಲ್ಲ ಮಾಡಬೇಕು ಅಂತಿದ್ರೆ, ಚಂಪಾಕಲಿ ಮಾಡಬೇಕು ಅಂತಿದ್ರೆ, ಚಮಚಮ್ ಮಾಡಬೇಕು ಅಂತಿದ್ರೆ, ಇನ್ನು ಇದೇ ಕ್ಯಾಟಗರಿದು ತುಂಬ ಸ್ವೀಟ್ಸ್ ಬರುತ್ತೆ. ಇದನ್ನೆಲ್ಲ ನೀವು ಮಾಡಬೇಕಾದ್ರೆ ಈ ವಿಡಿಯೋನ ನೀವು ಬೇಸಾಗಿ ಇಟ್ಕೊಂಡು ನೀವು ಮಾಡ್ಕೋಬೋದು. ಅದಕ್ಕಾಗಿ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂತಹ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದೆ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಎಲ್ಲ ತಪ್ಪುಗಳು ಮತ್ತು ಎಲ್ಲ ಸರಿಗಳಿರುವಂತಹ ಒಂದು ಸೂಪರ್ ಆದಂಥ ರಸಗುಲ್ಲ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಲೀಟರ್ ಫ್ರೆಶ್ ಹಸುವಿನ ಹಾಲು ತಗೊಂಡಿದ್ದೀನಿ. ನೀವು ಯಾವ ಹಾಲಿನಲ್ಲಾದರೂ ರಸಗುಲ್ಲ ಮಾಡ್ಕೋಬೋದು, ಆದರೆ ಪ್ರತಿಯೊಂದು ಹಾಲಿಗೂ ಪ್ರೊಸೀಜರ್ ಚೇಂಜ್ ಆಗುತ್ತೆ. ಒಂದು ವೇಳೆ ನೀವು ಪ್ಯಾಕೆಟ್ ಹಾಲು ತಗೊಳ್ಳೋದಿದ್ರೆ ಅಂದರೆ ಟೋನ್ಡ್ ಮಿಲ್ಕ್ ತಗೊಳ್ಳೋದಿದ್ರೆ ನೀವು ಅದಕ್ಕೆ ಕಾರ್ನ್ಫ್ಲೋರ್ ಬೇಕಿಂಗ್ ಪೌಡರ್ ಎಲ್ಲ ಹಾಕಬೇಕಾಗತ್ತೆ. ಆದರೆ ನೀವು ಹಸುವಿನ ಹಾಲಲ್ಲಿ ಅಥವಾ ಎಮ್ಮೆ ಹಾಲಲ್ಲಿ ಮಾಡಿಕೊಂಡ್ರೆ ನೀವು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಹಾಲಿನಲ್ಲೇ ನೀವು ರಸಗುಲ್ಲನ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಈ ಹಾಲು ಜಸ್ಟ್ ಉಕ್ಕು ಬಂದರೆ ಸಾಕು, ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಹಾಲು ಕಾಯೋ ಅಷ್ಟರಲ್ಲಿ ನಾವು ಇದಕ್ಕೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ವಿನಿಗರ್ ತಗೊಂಡಿದ್ದೀನಿ ಮತ್ತು ನಿಂಬೆ ಹಣ್ಣು ತಗೊಂಡಿದ್ದೀನಿ. ನಿಂಬೆ ಹಣ್ಣಲ್ಲಿ ಮಾಡ್ಕೊಳ್ಳೋದಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಆಲ್ರೆಡಿ ನಾನು ಚಂಪಾಕಲಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನ ನೀವು ನೋಡ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿನಿಗರಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೆಜರ್ಮೆಂಟ್ ಇಲ್ಲ, ಇಷ್ಟೇ ವಿನಿಗರ್ ಹಾಕಬೇಕು, ಇಷ್ಟೇ ನೀರು ಹಾಕಬೇಕು ಅಂತ ಏನೂ ಇಲ್ಲ. ಜಸ್ಟ್ 1-2 ಕ್ಯಾಪ್ ನಾನು ಮೊದಲಿಗೆ ವಿನಿಗರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ಈ ಮಿಕ್ಸ್ಚರ್ ಸಾಕಾಗದೆ ಹೋದರೆ, ಅಂದರೆ ಇದರಲ್ಲಿ ಹಾಲು ಒಡೆದೋಗದೆ ಹೋದರೆ ಮತ್ತೆ ಸೇಮ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊತೀನಿ. ಇವಾಗೆಲ್ಲ ಹಾಲು ಉಕ್ಕು ಬಂದಿದೆ, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು, ಇದನ್ನೇನು ಕುದಿಸ್ಕೋಬೇಕು ಆ ಥರ ಏನೂ ಇಲ್ಲ. ನಾವು ಹಸುವಿನ ಹಾಲಲ್ಲಿ ಮಾಡ್ಕೊಂಡಾಗ ಈ ಹಾಲು ತಣ್ಣಗಾಗಬೇಕು ಅಂದರೆ ಒಂದು 10 ನಿಮಿಷ ಕಾಯಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಹಾಲು ಉಕ್ಕಿದ ತಕ್ಷಣವೇ ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು ಡೈರೆಕ್ಟಾಗಿ. ಮತ್ತು ಒಂದೇ ಸರಿ ಅಷ್ಟು ಮಿಕ್ಸ್ಚರ್ನ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊತ ಈ ಹಾಲು ಒಡೆಯೋವರೆಗೂ ಮಿಕ್ಸ್ ಮಾಡ್ತಾ ಹೋಗಿ. ರಸಗುಲ್ಲ ಪೂರ್ತಿ ನಾವು ತಗೊಳ್ಳೋ ಹಾಲು ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ನಾನು ತೊಗೊಂಡಿರೋ ಅಷ್ಟು ಮಿಕ್ಸ್ಚರಲ್ಲೇ ನೀವು ತೊಗೋಬೇಕು ಅಂತ ಏನೂ ಇಲ್ಲ. ನೀವು ತೊಗೊಂಡಿರೋ ಅಂಥ ಹಾಲು ಒಡೆಯೋದು ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ನಾನು ತೊಗೊಂಡಿರೋ ಹಾಲು ಸ್ವಲ್ಪ ಒಡೆಯೋದು ಲೇಟ್ ಆಗ್ಬೋದು. ಅದಕ್ಕಾಗಿ ಇಷ್ಟೇ ಮಿಕ್ಸ್ಚರ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ. ಜಸ್ಟ್ ಹಾಲು ಒಡೆದೋಗೋವರೆಗೂ ನೀವು ಇದನ್ನು ಮಿಕ್ಸ್ಚರ್ನ ರೆಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಹೋಗಿ. ಇಲ್ಲಿ ನಾನು ತಗೊಂಡಿರೋಂಥ ಮಿಕ್ಸ್ಚರ್ ಸರಿ ಹೋಗಿದೆ. ಈ ಮಿಕ್ಸ್ಚರ್ ಪೂರ್ತಿ ಹಾಕ್ಕೊಂಡಿದ್ದೀನಿ, ಹಾಲು ಕೂಡ ಕರೆಕ್ಟಾಗಿ ಒಡೆದೋಗಿದೆ. ನೋಡಿ, ಈ ರೀತಿಯಾಗಿ ಪೂರ್ತಿ ಬೇರೆ ಬೇರೆ ಆಗಬೇಕು. ಈ ನೀರು ಮತ್ತು ಪನ್ನೀರ್ ಏನಿದೆ ಇದೆರಡೂ ಕೂಡ ನೀಟಾಗಿ ಬೇರೆ ಬೇರೆ ಆಗಬೇಕು. ಆವಾಗಲೇ ನಿಮ್ಮ ರಸಗುಲ್ಲ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗೋದು. ಇವಾಗ ಇದನ್ನ ಸೋಸ್ಕೊಳ್ಳಿಕ್ಕೆ ಒಂದು ಜಾಲರಿ ಮೇಲೆ ಒಂದು ಕ್ಲೀನ್ ವೈಟ್ ಬಟ್ಟೆ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಪನ್ನೀರ್ ಮಿಕ್ಸ್ಚರ್ ಇದೇನಿದೆ ಇದನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಆ ನೀರು ಬೇಡ, ಜಸ್ಟ್ ಆ ವೈಟ್ ಕಲರ್ ಪನ್ನೀರ್ ಇದೆ ಅಲ್ವಾ, ನಮ್ಗೆ ಅದು ಮಾತ್ರ ಬೇಕು. ಅದಕ್ಕಾಗಿ ಎರಡನ್ನೂ ಬೇರೆ ಬೇರೆ ಮಾಡ್ಕೊಂಡು ಸೋಸ್ಕೋತಾ ಇರೋದು. ಮತ್ತು ನಾವು ಸೋಸ್ಕೊಂಡಿರುವಂಥ ನೀರೇನಿದೆ ಅದನ್ನು ಬಿಸಾಡಬೇಡಿ, ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ನೀರು. ನೀವು ಚಪಾತಿ ಮಾಡಬೇಕಾದ್ರೆ, ರೊಟ್ಟಿ ಮಾಡಬೇಕಾದ್ರೆ, ಒಟ್ಟಿನಲ್ಲಿ ಯಾವುದೇ ಆದರೂ ನೀವು ಹಿಟ್ಟು ಕಲಿಸ್ಕೋಬೇಕಾದ್ರೆ ಈ ನೀರನ್ನ ಯೂಸ್ ಮಾಡ್ಕೊಳ್ಬೋದು. ಅದಕ್ಕಾಗಿ ಇದನ್ನು ಎತ್ತಿಟ್ಕೊಳ್ಳಿ. ನಾವು ಹುಳಿ ಹಾಕ್ಕೊಂಡು ಈ ಹಾಲನ್ನ ಒಡ್ಕೊಂಡಿರೋದ್ರಿಂದ ಆ ಹುಳಿ ಎಲ್ಲ ಸ್ವಲ್ಪ ಇರುತ್ತೆ ಇದರಲ್ಲಿ, ಅದೆಲ್ಲ ಹೋಗಲಿ ಅಂತ ಹೇಳಿ ಸ್ವಲ್ಪ ತಣ್ಣೀರಿನಲ್ಲಿ ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನೀವು ಈ ರೀತಿ ಮಾಡ್ದಿರಾ ಡೈರೆಕ್ಟಾಗಿ
ಸಿಂಕ್ನಲ್ಲಿ ಟ್ಯಾಪ್ ಕೆಳಗಡೆ ತೊಳ್ಕೊಂಡ್ಬಿಡಿ ಪೂರ್ತಿ. ಅಂದರೆ ಆ ಹುಳಿ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು. ನಾನು ಕೂಡ ಒಮ್ಮೆ ಟ್ಯಾಪ್ ಕೆಳಗಡೆ ನೀಟಾಗಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರುವಂತಹ 90% ಅಷ್ಟು ನೀರನ್ನ ನಾವು ತೆಗೆದುಹಾಕ್ಬಿಡ್ಬೇಕಾಗುತ್ತೆ, ಪೂರ್ತಿ ತೆಗೆದುಹಾಕಬೇಕಾಗುತ್ತೆ. ಒಂದು 10% ಮಾತ್ರ ಮಾಯ್ಶ್ಚರ್ ಇದರಲ್ಲಿ ಇರಬೇಕು. 50% ಜನ ತಪ್ಪು ಮಾಡೋದು ಇದೇ ಸ್ಟೆಪ್ಪಲ್ಲಿ. ಏನಂದರೆ ಇದರಲ್ಲಿ ನೀರು ತೆಗಿಯೋಕ್ಕೆ ಹೋಗೋದಿಲ್ಲ, ಹಾಗೆ ಉಳಿಸ್ಕೊಂಡು ಬಿಡ್ತಾರೆ. ನಂತರ ಆ ಪನ್ನೀರ್ ಬಾಲ್ಸ್ನ ನಾವು ರೆಡಿ ಮಾಡಿ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಆ ನೀರಲ್ಲಿ ಒಡೆದೋಗ್ಬಿಡುತ್ತೆ, ಪಾಯಸ ಆಗೋಗ್ಬಿಡುತ್ತೆ ಅದು. ಆಮೇಲೆ ದಯವಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಈ ತಪ್ಪನ್ನ ನಾನು ಮಾಡಿದ್ದೀನಿ, ಅದಕ್ಕಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ನೀರನ್ನ ತೆಗಿಲಿಕ್ಕೆ 2 ಮೆಥಡ್ ಇದೆ. ಒಂದು ಮೆಥಡ್ ಬಂದು ಈ ರೀತಿಯಾಗಿ ಯಾವುದಾದ್ರೂ ಭಾರದ ವಸ್ತುನ ಇದ್ರ ಮೇಲೆ ಇಟ್ಬಿಟ್ಟು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕು. ನಿಧಾನಕ್ಕೆ ನೀರೆಲ್ಲ ಸೋರ್ ಹೋಗುತ್ತೆ. ಅಥವಾ ಈ ಬಟ್ಟೆನ ಸಿಂಕ್ನಲ್ಲಿಗೋ ಅಥವಾ ಎಲ್ಲಿಗಾದರೂ ಸರಿ ಕಟ್ಟಿಬಿಟ್ಟು 1-2 ಅವರ್ ಬಿಟ್ಬಿಡಿ, ನಿಧಾನಕ್ಕೆ ನೀರೆಲ್ಲ ಸೋರೋಗುತ್ತೆ. ನಿಮ್ಗೇನಾದರೂ ಇಲ್ಲ ನನಗೆ ಅಷ್ಟೊತ್ತು ಕಾಯೋಕ್ಕಾಗಲ್ಲ ಅನ್ನೋದಿದ್ರೆ ನೀವು 2ನೇ ಮೆಥಡ್ ಫಾಲೋ ಮಾಡಬೇಕಾಗತ್ತೆ. ನಾನು ಕೂಡ ಯಾವಾಗಲೂ 2ನೇ ಮೆಥಡಲ್ಲೇ ಮಾಡ್ಕೊಳ್ಳೋದು. 2ನೇ ಮೆಥಡ್ ಮತ್ತು ಈಸಿ ಮೆಥಡ್ ಏನಪ್ಪ ಅಂದರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ಹಿಂಡ್ಕೊಂಡು ಇದರಲ್ಲಿರುವಂಥ ಪೂರ್ತಿ ನೀರನ್ನ ತೆಗೆದುಬಿಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಿಂಡ್ಕೊಳ್ಳಿ. ಇನ್ನು ನನ್ನ ಕೈಲಿ ಆಗಲ್ಲ ಅಂತ ನಿಮಗೆ ಅನ್ನಿಸ್ದಾಗ ಒಂದು ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಏನಂದರೆ ಯಾವುದಾದ್ರೂ ಸರಿ ಕ್ಲೀನಾಗಿರುವಂಥ ಒಂದು ದಪ್ಪ ಬಟ್ಟೆ ತಗೊಳ್ಳಿ, ಯಾವುದಾದ್ರೂ ಸರಿ ಯಾವುದಾದ್ರೂ ಆಗ್ಬೋದು. ಇದ್ರ ಮೇಲೆ ಪನ್ನೀರ್ ಇರುವಂತಹ ಬಟ್ಟೆನ ಇಟ್ಬಿಡಿ. ಯಾಕಂದರೆ ಈ ಪನ್ನೀರ್ನಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ಈ ದಪ್ಪ ಬಟ್ಟೆ ಹೀರ್ಕೊಳ್ಳುತ್ತೆ. ನಾವು ಅದ್ರ ಜೊತೆ ಹಿಂಡಿದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ಇದನ್ನು ಹಿಂಡ್ಕೊಳ್ಳಿ. ಈ ನೀರು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಪ್ರಾಬ್ಲಮ್. ತುಂಬ ಜನ ಕಮೆಂಟ್ ಮಾಡಿ ನನಗೆ ಹೇಳೋದೇ ಇದು, ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಪನ್ನೀರ್ ಬಾಲ್ಸ್ ಎಲ್ಲ ಒಡೆದೋಗುತ್ತೆ ಅಂತ. ಅದಕ್ಕಾಗಿ ಪೂರ್ತಿ ನೀರು ತೆಗೀರಿ, ಒಂಚೂರು ಬಿಡಬೇಡಿ. ಯಾಕಂದರೆ ನಾವು ಎಷ್ಟೇ ಹಿಂಡ್ಕೊಂಡ್ರೂ ಕೂಡ ಅದರಲ್ಲಿ ಒಂದು 10% ನೀರಾದರೂ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹಿಂಡ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು ಇಷ್ಟು ಬಟ್ಟೆ ಒದ್ದೆ ಆಗಿದೆ. ಈ ಪನ್ನೀರ್ನಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಬಟ್ಟೆ ಹೀರ್ಕೊಂಡಿದೆ. ಅದಕ್ಕಾಗಿ ಇದೇ ರೀತಿ ಬಟ್ಟೆ ಡ್ರೈ ಇರೋ ಜಾಗಕ್ಕೆ ಇನ್ನೊಂದು 2 ಕಡೆ ಇಟ್ಬಿಟ್ಟು ನಾನು ಹಿಂಡ್ಕೊತೀನಿ. ಇದು ತುಂಬಾ ಸಿಂಪಲ್ ಟಿಪ್ ಕೂಡ ಹೌದು ರಸಗುಲ್ಲ ಮಾಡಬೇಕಾದ್ರೆ, ಮತ್ತು ತುಂಬಾ ಇಂಪಾರ್ಟೆಂಟ್ ಟಿಪ್ ಕೂಡ ಹೌದು. 1-2 ಕಡೆ ಈ ರೀತಿಯಾಗಿ ಮಾಡಿಕೊಂಡು ನೀರನ್ನೆಲ್ಲ ತೆಗೆದ ಮೇಲೆ ಈ ಪನ್ನೀರನ್ನ ತೆಕ್ಕೊತಾ ಇದ್ದೀನಿ ಈ ಬಟ್ಟೆಯಿಂದ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಅಂತ. ಪೂರ್ತಿ ಡ್ರೈ ಕೂಡ ಆಗಿಲ್ಲ ಮತ್ತು ಎಕ್ಸ್ಟ್ರಾ ನೀರು ಕೂಡ ಉಳ್ಕೊಂಡಿಲ್ಲ, ಕರೆಕ್ಟಾಗಿ ರೆಡಿಯಾಗಿದೆ ಇದು. ಇದನ್ನ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಚೆಂದ ನಾದ್ಕೊತೀನಿ. ತುಂಬ ಜನ ತಪ್ಪು ಮಾಡುವಂಥ 2ನೇ ಸ್ಟೆಪ್ ಇದು. ಹೀಗೆ ಡ್ರೈ ಇರೋದನ್ನು ಉಂಡೆ ಕಟ್ಬಿಟ್ಟು ಸಕ್ಕರೆ ನೀರಿಗೆ ಹಾಕಿದರೆ ಅದು ಪೂರ್ತಿ ಒಡೆದೋಗುತ್ತೆ, ಕ್ರ್ಯಾಕ್ಸ್ ಬರುತ್ತೆ, ಸೀಲ್ ಬಿಟ್ಕೊಳ್ಳುತ್ತೆ. ಅದಕ್ಕಾಗಿ ಇದೇನು ಬಿಡಿ ಇದೆ, ಪುಡಿ ಥರ ಆಗ್ತಿದೆ, ಈ ರೀತಿಯಾಗಿ ಇರಬಾರ್ದು. ಅದು ಇದು ಪೂರ್ತಿ ಒಂದೇ ಹಿಟ್ಟು ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನು ಬೆಣ್ಣೆ ರೀತಿ ನಾದ್ಕೋಬೇಕಾಗತ್ತೆ ಕೈನಲ್ಲಿ. ನಾವು ಫ್ರೆಶ್ ಹಸುವಿನ ಹಾಲು ತಗೊಂಡಾಗ ಅದರಲ್ಲೇ ಸಾಕಷ್ಟು ಕೊಬ್ಬಿನಂಶ ಇರುತ್ತೆ. ನಾವು ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಎಲ್ಲ ಹಾಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನಾವು ಹೀಗೆ ಚೆನ್ನಾಗಿ ನಾದ್ಕೊತಾ ಅದೇ ಎಣ್ಣೆ ಬಿಡ್ತಾ ಹೋಗುತ್ತೆ. ಆ ಎಣ್ಣೆ ಬಿಡಬೇಕಾದ್ರೆ ನಾವು ತಿಳ್ಕೊಬೇಕು ನಮ್ಮ ಪನ್ನೀರ್ ರೆಡಿಯಾಗಿದೆ ಅಂತ. ಎಣ್ಣೆ ಬಿಟ್ಮೇಲೆ ಮತ್ತೆ ಇನ್ನೂ ಜಾಸ್ತಿ ನಾದಕ್ಕೆ ಹೋಗಬೇಡಿ. ಅದಕ್ಕಾಗಿ ಈ ನಾದ್ಕೊಳ್ಳೋ ಪಾರ್ಟ್ನ ನಾನೊಂದು ಚೂರು ವಿಡಿಯೋನ ಕಟ್ ಮಾಡಿಲ್ಲ, ಪೂರಾ ಪ್ರೊಸೀಜರ್ ಹಾಕಿದ್ದೀನಿ. ಪೂರಾ ಪ್ರೊಸೀಜರ್ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ಅಂತ ಹೇಳಿ ಪೂರ್ತಿ ಒಂದು ಚೂರು ಕಟ್ ಮಾಡ್ದಿರಾ ಹಾಕಿದ್ದೀನಿ. ನಾನು ಇಷ್ಟೇ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಕೂಡ ಈ ಪಾರ್ಟಲ್ಲಿ ತುಂಬ ಜನ ಮತ್ತೆ ತಪ್ಪು ಮಾಡಿರ್ತೀರ. ನಾನು ಹೇಳುವಂಥ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಜವಾಗ್ಲೂ ಪರ್ಫೆಕ್ಟ್ ಆದಂಥ ರಸಗುಲ್ಲ ಬರುತ್ತೆ ನಿಮಗೆ. ನೀವಿಲ್ಲಿ ನೋಡ್ಬೋದು ನಾದ್ಕೊತಾ ಅದೇ ಎಣ್ಣೆ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ತಟ್ಟೆಯಿಂದ ಮೇಲೆ ಎದ್ದು ಬರ್ತಾ ಇದೆ ಅಂತ. ಒಂದು ಹಿಟ್ಟಿನ ರೀತಿ ಆಗುತ್ತೆ, ಪುಡಿಯಾಗಿರೋದಿಲ್ಲ. ಆವಾಗ ನಮ್ಮ ಪನ್ನೀರ್ ರೋಲ್ಸ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಿಮಗೆ ಎಷ್ಟು ಬೇಕಷ್ಟು ರಸಗುಲ್ಲ ಬಾಲ್ಸ್ನ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಇದರಲ್ಲಿ ಕಟ್ ಮಾಡಿಕೊಂಡು ರೌಂಡ್ ಮಾಡ್ಕೋಬೋದು. ಈ 2 ಸ್ಟೆಪ್ ನೀವು ಸರಿಯಾಗಿ ಮಾಡಿಬಿಟ್ರೆ 80% ನಿಮ್ಮ ರಸಗುಲ್ಲ ಸರಿಯಾಗಿ ಬಂತು ಅಂತಲೇ ಅರ್ಥ. ಇವಾಗ ಈ ಎಲ್ಲ ಉಂಡೆಗಳನ್ನೂ ತೊಗೊಂಡು ನೀಟಾಗಿ ರಸಗುಲ್ಲ ಶೇಪಿಗೆ ಬರೋ ಥರ ರೌಂಡಾಗಿ ಮಾಡ್ಕೊತೀನಿ. ಮತ್ತು ಇದನ್ನ ತುಂಬಾ ಒತ್ತಿ ಕೂಡ ರೌಂಡ್ ಮಾಡ್ಕೋಬಾರ್ದು, ಸುಮ್ಮನೆ ಮೇಲ್ಮೇಲೆ ಹಾಗೆ ಸಾಫ್ಟಾಗಿ ರೌಂಡ್ ಮಾಡ್ಕೊಳ್ಬೇಕಷ್ಟೇ. ಎಲ್ಲದನ್ನು ಇದೇ ರೀತಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತುಂಬ ಜನ ತಪ್ಪು ಮಾಡುವಂತಹ 3ನೇ ಸ್ಟೆಪ್ ನೋಡೋಣ. ನಾನಿಲ್ಲೊಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೀಟ್ರು ಹಾಲು ಹಾಕ್ಕೊಂಡು ರಸಗುಲ್ಲ ಮಾಡ್ತಾ ಇರೋದ್ರಿಂದ 1 ಲೀಟ್ರು ಹಾಲಿಗೆ ಅರ್ಧ kg ಸಕ್ಕರೆ ಹಾಕ್ಕೋಬೇಕು ಮತ್ತು 800 ml ನೀರು ಹಾಕ್ಕೋಬೇಕು. ಅಂದರೆ 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. 2 ಏಲಕ್ಕಿದು ತುದಿನಲ್ಲಿ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಇಷ್ಟು ಕರೆಕ್ಟಾಗಿ 1 ಲೀಟ್ರು ಹಾಲಿಗೆ ಅರ್ಧ kg ಸಕ್ಕರೆ ಹಾಕ್ಕೊಳ್ಳಿ ಅಂತ ಹೇಳಿರ್ತೀನಿ. ಆದರೂ ಕೂಡ ಒಬ್ಬೊಬ್ಬರು ಅಂದಾಜಲ್ಲಿ ಹಾಕ್ಕೊಂಡು ಬಿಡ್ತಾರೆ, ನೀರನ್ನ ಜಾಸ್ತಿ ಹಾಕ್ಬಿಡ್ತಾರೆ. ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ರಸಗುಲ್ಲಾಗೆ ಟೇಸ್ಟೇ ಬರೋದಿಲ್ಲ. ಜಸ್ಟ್ ನೀವು ಬೆಂಡ್ ತಿಂತಿದ್ದೀರಾ ಅನಿಸುತ್ತೋ ಹೊರತು ಅದು ಸ್ವೀಟು ಇರೋದಿಲ್ಲ, ಏನೂ ಇರೋದಿಲ್ಲ, ಒಂಚೂರು ಚೆನ್ನಾಗಿರೋದಿಲ್ಲ.
ಅದಕ್ಕಾಗಿ ನಾನು ಹೇಳಿರುವಂಥ ಮೆಜರ್ಮೆಂಟ್ಸ್ನ ನೀವೆಲ್ಲೂ ಕೂಡ ಚೇಂಜ್ ಮಾಡಬೇಡಿ. ಇದು ಪಾಕ ಬರಬೇಕು ಅಂತೆಲ್ಲ ಏನಿಲ್ಲ, ಜಸ್ಟ್ ನಮಗೆ ಸಕ್ಕರೆ ಕರಗಿದ್ರೆ ಸಾಕು. ಮತ್ತು ಏನಂದರೆ ನಾವು ಸಕ್ಕರೆ ಹಾಕಿರೋದ್ರಿಂದ ಇದರಲ್ಲಿ ತುಂಬಾ ಗಲೀಜು ಬರ್ತಾ ಹೋಗುತ್ತೆ. ನೀವು ನೋಡ್ಬೋದು ಮುಂದೆ ವೀಡಿಯೋದಲ್ಲಿ ಯಾವ ಥರ ಆಗುತ್ತೆ ಅದು ಅಂತ. ರಸಗುಲ್ಲ ವೈಟ್ ಇರೋದ್ರಿಂದ ನಾವು ಅದನ್ನು ತೆಗೆದು ಹಾಕ್ತೇ ಹೋದರೆ ಎದ್ದು ಕಾಣಿಸುತ್ತೆ ಬ್ಲ್ಯಾಕ್ ಅದೇ ರೀತಿ. ಅದಕ್ಕಾಗಿ ನಾವು ಅದನ್ನು ತೆಗೆದು ಹಾಕಬೇಕು. ನೀವಿಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಇದೆ ಇದ್ರದ್ದು ಅಂತ. ಅದಕ್ಕಾಗಿ ನಾವು ಇದಕ್ಕೆ ಸ್ವಲ್ಪ ಅಂದರೆ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು. ಅದರಲ್ಲಿ ಏನೇ ಗಲೀಜಿದ್ರೂ ಎಲ್ಲ ಬಂದು ಮೇಲ್ಗಡೆ ತೇಲತ್ತೆ. ಆವಾಗ ನಾವು ಅದನ್ನು ತೆಗೆದು ಹಾಕ್ಬೋದು. ನೋಡ್ತಿದ್ದೀರಲ್ವ ಸೈಡಲ್ಲಿ ಯಾವ ರೀತಿಯಾಗಿ ಅದು ಫಾರ್ಮ್ ಆಗಿದೆ ಅಂತ. ಯಾವುದಾದ್ರೂ ಒಂದು ಸೌಟಿನ ಸಹಾಯದಿಂದ ನೀವು ಇದನ್ನು ಮೇಲಿಂದ ತೆಗೆದು ಹಾಕ್ಬೋದು. 100% ಅಂತೂ ಇದನ್ನು ತೆಗೆದು ಹಾಕೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸೈಡಲ್ಲಿ ತೆಗೆದು ಹಾಕ್ಬೋದು. ನೀವು ಹೊರಗಡೆ ಎಲ್ಲೇ ತಂದರೂ ಕೂಡ ಸ್ವೀಟ್ಸ್ನ ಅವರು ಸೋಪ್ ನಟ್ ವಾಟರ್ ಹಾಕಿರ್ತಾರೆ, ಅಂದರೆ ಕನ್ನಡದಲ್ಲಿ ಅಂಟ್ವಾಳಕಾಯಿ ಅಂತ ಹೇಳ್ತಾರೆ. ಅದ್ರದ್ದು ನೀರು ಹಾಕಿರ್ತಾರೆ. ಆವಾಗ ಅದು ನೀಟಾಗಿ ಗಲೀಜೆಲ್ಲ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಅದನ್ನು ತೆಗೆದು ಹಾಕ್ತಾರೆ. ಬಟ್ ನಾವು ಅದನ್ನೆಲ್ಲ ಎಲ್ಲಿ ಹುಡ್ಕೊಂಡು ಕೂತ್ಕೊಳ್ಳೋದಲ್ವ, ಅದಕ್ಕಾಗಿ ಸ್ವಲ್ಪ ಹಾಲು ಹಾಕ್ಕೊಂಡ್ರು ಕೂಡ ಒಂದು 80% ಅಷ್ಟು ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಆವಾಗಲೇ ರೆಡಿ ಮಾಡಿಟ್ಕೊಂಡಂತಹ ಬಾಲ್ಸ್ಗಳನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ನೀವು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾವು ಸಣ್ಣ ರಸಗುಲ್ಲ ಪೀಸಸ್ನ ಹಾಕಿರ್ತೀವಿ, ಅದು ಬೆಂದು ನೀರೆಲ್ಲ ಹೀರ್ಕೊಂಡು ಅದು ತುಂಬಾ ದೊಡ್ಡ ಆಗುತ್ತೆ. ಅದು ದೊಡ್ಡದಾಗೋದಕ್ಕೆ ಸ್ವಲ್ಪ ಅದಕ್ಕೆ ಜಾಗ ಬೇಕಿರುತ್ತೆ. ನೀವೇನಾದರೂ ಸಣ್ಣ ಪಾತ್ರೆನಲ್ಲಿ ಮಾಡ್ಕೊಂಡ್ರಿ ಅಂದರೆ ಅದು ಅರಳೋದಕ್ಕೆ ಜಾಗನೇ ಸಿಗೋದಿಲ್ಲ. ಆವಾಗ ನಿಮ್ಮ ರಸಗುಲ್ಲ ಏನಾಗುತ್ತೆ, ಫ್ಲ್ಯಾಟ್ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ, ನೋಡೋಕ್ಕೊಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. 1 ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊಂಡ್ಬಿಟ್ಟು ಇದ್ರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯೋವರೆಗೂ ಇದನ್ನು ತೆಗಿಯೋಕ್ಕೆ ಹೋಗಬೇಡಿ. ನೀವು ಅವಾಗವಾಗ ಮತ್ತೆ ಕ್ಯಾಪ್ ತೆಗಿತಿದ್ದೀರಾ ಅಂದರೆ ಅದು ಬೇಯಲಿಕ್ಕೆ ಟೈಮೇ ಸಿಗೋದಿಲ್ಲ, ರೈಸ್ ಆಗೋದಿಲ್ಲ. ಅದು ಹಾಗೆ ಸಣ್ಣಗಾಗಿಬಿಡುತ್ತೋ ಹೊರತು ಅದು ಉಬ್ಬಿ ಬರೋದಿಲ್ಲ. ಅದಕ್ಕಾಗಿ ಒಂದು 5 ನಿಮಿಷದವರೆಗೂ ಇದ್ರ ಕ್ಯಾಪ್ನ ತೆಗಿಬೇಡಿ. ಕರೆಕ್ಟಾಗಿ 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡ ಪೀಸಸ್ ಆಗಿದೆ ಅಂತ. ಅದಕ್ಕಾಗಿ ನೀವು ಉಂಡೆ ಕಟ್ಕೋಬೇಕಾದ್ರೆ ಆದಷ್ಟು ಸಣ್ಣ ರೌಂಡ್ ಬಾಲ್ಸ್ ಮಾಡ್ಕೊಳ್ಳಿ. ಇದು ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ದೊಡ್ಡದಾಗುತ್ತೆ. ಅದಕ್ಕಾಗಿ ರಸಗುಲ್ಲ ಎಲ್ಲ ಮೇಲೆ ನೀರಲ್ಲಿ ತೇಲ್ತಿದೆ ಅಲ್ವಾ, ಹೀಗೆ ತೇಲ್ತಿದ್ರೆ ಇನ್ನೂ ರಸಗುಲ್ಲ ಬೆಂದಿಲ್ಲ ಅಂತ ಅರ್ಥ. ಅದು ಬೆಂದಂಗೆ ನೀರೊಳಗೆ ಅದು ಮುಳುಗ್ತಾ ಹೋಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆಯೋ ಇಲ್ವೋ ಅಂತ. ಇದನ್ನೊಮ್ಮೆ ಹಾಗೆ ತಿರುಗಿಸ್ಬಿಟ್ಟು ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 8ರಿಂದ 10 ನಿಮಿಷದವರೆಗೂ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಂದು 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ನೀರು ಕೂಡ ಕಡಿಮೆ ಆಗಿರುತ್ತೆ, ಅಂದರೆ ರಸಗುಲ್ಲ ಎಲ್ಲ ಆ ನೀರನ್ನ ಹೀರ್ಕೊಂಡಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಆವಾಗಲೇ ರಸಗುಲ್ಲ ಎಲ್ಲ ಮೇಲೆ ನೀರಲ್ಲಿ ತೇಲ್ತಿತ್ತು. ಇವಾಗ ಒಂದು 10% ಮಾತ್ರ ಮೇಲ್ಗಡೆ ಕಾಣಿಸ್ತಿದೆ ನೀರು ಮೇಲೆ. ಹೀಗಾದರೆ ರಸಗುಲ್ಲ ನಮ್ಮದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಬೇಕಿದ್ರೆ ನೀವು ಇದೇ ನೀರಲ್ಲಿ ಬಿಡ್ಬೋದು ತಣ್ಣಗಾಗೋವರೆಗೂ. ಹೊರಗಡೆ ಬೇಕ್ರಿಗಳೆಲ್ಲ ಮಾಡೋರು ಕೂಡ ಇದೇ ರೀತಿ ಹೀಗೆ ಬಿಟ್ಬಿಡ್ತಾರೆ ಈ ಪಾಕದಲ್ಲಿನೇ. ಅಥವಾ ಯಾರಾದರೂ ರಸಗುಲ್ಲ ಬೆಂದ ಮೇಲೆ ಉಬ್ಬಿರುವಂಥ ರಸಗುಲ್ಲ ಶ್ರಿಂಕ್ ಆಗ್ತಾಯಿದೆ ಅಥವಾ ಸಣ್ಣಗಾಗ್ತಾಯಿದೆ ಸೈಜಲ್ಲಿ ಅಂತ ಕೇಳೋರಿದ್ರೆ ನೀವು ಈ ಸ್ಟೆಪ್ನ ಫಾಲೋ ಮಾಡ್ಬೋದು. ಒಂದು ಬೌಲ್ನಲ್ಲಿ ಪೂರ್ತಿ ಕೋಲ್ಡ್ ವಾಟರ್ ತಗೊಳ್ಳಿ, ಚಿಲ್ಡ್ ವಾಟರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ರಸಗುಲ್ಲನ ಒಂದೊಂದಾಗೆ ಹಾಕ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ರಸಗುಲ್ಲ ಜಾಸ್ತಿ ಬೆಂದು ಹೋಗೋದಿಲ್ಲ, ಯಾವ ಸೈಜಲ್ಲಿತ್ತು ಅದೇ ಸೈಜಲ್ಲಿರುತ್ತೆ. ಜಸ್ಟ್ ಒಂದು 5 ನಿಮಿಷ ಆ ನೀರಿನಲ್ಲಿ ಬಿಟ್ಬಿಟ್ಟು ನಂತರ ವಾಪಸ್ ಇದನ್ನು ಪಾಕಕ್ಕೆ ಹಾಕ್ಕೋಬೋದು. 5 ನಿಮಿಷ ಆದ ನಂತರ ಈ ತಣ್ಣೀರೇನು ಇದೆಲ್ಲ ಹೀರ್ಕೊಂಡಿರುತ್ತೆ ಅದನ್ನು ಪೂರ್ತಿ ಹಿಂಡ್ಕೋತಾ ಇದ್ದೀನಿ. ಆ ನೀರನ್ನೆಲ್ಲ ಪೂರ್ತಿ ಹಿಂಡಿದ ನಂತರನೇ ನಾವು ಪಾಕಕ್ಕೆ ಹಾಕ್ಕೋಬೇಕು. ಪಾಕಕ್ಕೆ ಹಾಕಿದ ತಕ್ಷಣ ನೀರನ್ನೆಲ್ಲ ಅಂದರೆ ಪಾಕದ ನೀರನ್ನೆಲ್ಲ ವಾಪಸ್ ಅದು ಹೀರ್ಕೊಂಡು ಮತ್ತೆ ಅದೇ ಶೇಪಿಗೆ ಬರುತ್ತೆ. ಆವಾಗ ನಮಗೆ ಅರ್ಥ ಮಾಡ್ಕೋಬೇಕು ನಮ್ಮ ರಸಗುಲ್ಲ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಮೇಡಮ್ ನಾವು ಮಾಡಿಕೊಂಡ್ರೆ ಬೆಂಡ್ ಬಂದಂಗೆ ಬರ್ತಾಯಿದೆ ಯಾಕೆ ಅಂತ. ಯಾಕೆ ಅಂದರೆ ಇದು ಚೆನ್ನಾಗಿ ಪಾಕದಲ್ಲಿ ನೆನಿಬೇಕು. ಒಂದು 5ರಿಂದ 6 ಅವರ್ ಆದರೂ ಇದು ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಒಂದು ರಾತ್ರಿ ಪೂರ್ತಿ ಇದು ಸಕ್ಕರೆ ಪಾಕದಲ್ಲಿ ನೆನೆಯಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಆವಾಗಲೇ ಅದು ಸಕ್ಕರೆ ನೀರನ್ನೆಲ್ಲ ಹೀರ್ಕೊಂಡು ತುಂಬ ಒಳ್ಳೆ ಟೇಸ್ಟ್ ಬರೋದಕ್ಕೆ ಸಾಧ್ಯ. ಮತ್ತು ಇದನ್ನ ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ಕೋಲ್ಡ್ ಇಷ್ಟಪಡೋರು ಇದ್ದರೆ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಹೊರಗಡೆ ಇಟ್ಟರು ಕೂಡ ಇದೇನು ಹಾಳಾಗಲ್ಲ. ಒಂದು 6ರಿಂದ 7 ಗಂಟೆಗಳ ಕಾಲ ಇದು ಇದೇ ರೀತಿ ಸಕ್ಕರೆ ನೀರಿನಲ್ಲಿ ನೆನೆಸಿದ್ದೀನಿ. ನಮ್ಮ ರಸಗುಲ್ಲ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ನಮ್ಮ ರಸಗುಲ್ಲ. ಪಾಕನೆಲ್ಲ ತೆಗೆದು ಮತ್ತೆ ವಾಪಸ್ ಅದಕ್ಕೆ ಹಾಕಿದರೆ ಮತ್ತೆ ಹಳೆ ಶೇಪಿಗೆ ವಾಪಸ್ ಬರುತ್ತೆ. ಯಾರ್ಯಾರೆಲ್ಲ ಕಪ್ ಮೆಜರ್ಮೆಂಟ್ಸ್ ಕೇಳ್ತೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಪ್ ಮೆಜರ್ಮೆಂಟ್ಸಲ್ಲಿ ಕೂಡ ಇಂಗ್ರೀಡಿಯೆಂಟ್ಸ್ನ ಬರೆದಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಮ್ಮೆ ಚೆಕ್ ಮಾಡಿ ನೋಡಿ.
ನೋಡಿದ್ರಲ್ವಾ ಯಾವ್ಯಾವ ಮಿಸ್ಟೇಕ್ಸ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗತ್ತೆ ರಸಗುಲ್ಲ ಮಾಡಬೇಕಾದ್ರೆ ಅಂತ. ಈ ಮಿಸ್ಟೇಕ್ಸ್ನ ನೀವು ಮಾಡಲಿಕ್ಕೆ ಹೋಗಬೇಡಿ. 1, ಪನ್ನೀರ್ನಲ್ಲಿ ಜಾಸ್ತಿ ನೀರು ಉಳಿಸ್ಕೊಳ್ಳೋದು. 2, ಹಿಟ್ಟನ್ನ ನೀಟಾಗಿ ನಾದ್ಕೊಂಡಲ್ಲೇ ಇರೋದು, ಅಂದರೆ ಅದು ಕೊಬ್ಬಿನಂಶ ಬಿಡೋವರೆಗೂ ನಾದ್ಕೋಬೇಕು. 3ನೇದು, ನೀವು ದೊಡ್ಡ ಪಾತ್ರೆಯಲ್ಲಿ ರಸಗುಲ್ಲನ ಬೇಯಿಸ್ಕೋಬೇಕು ಮತ್ತು ಸಕ್ಕರೆನ ನೀರನ್ನ ಕರೆಕ್ಟ್ ಆದಂಥ ಮೆಜರ್ಮೆಂಟ್ನಲ್ಲಿ ನೀವು ಹಾಕಬೇಕಾಗತ್ತೆ. 4ನೇದು ಮಿನಿಮಮ್ ಅಂದರೂ 6ರಿಂದ 7 ಗಂಟೆಗಳ ಕಾಲ ರಸಗುಲ್ಲ ಸಕ್ಕರೆ ಪಾಕದಲ್ಲಿ ನೆನೆಯೋಕ್ಕೆ ಬಿಡಬೇಕು. ಇಷ್ಟನ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದರೆ ನೀವು ಯಾವಾಗಲೇ ರಸಗುಲ್ಲ ಮಾಡಿಕೊಂಡ್ರು ಕೂಡ ಪರ್ಫೆಕ್ಟ್ ಆದಂಥ ರಸಗುಲ್ಲ ನಿಮಗೆ ಸಿಗುತ್ತೆ. ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಏನಾದರೂ ನೀವು ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ವಿಡಿಯೋ ಮಾಡಬೇಕಾದ್ರೆ ಯಾವ್ದಾದ್ರು ಒಂದೊಂದು ಪಾಯಿಂಟ್ ಮಿಸ್ ಆಗಿದ್ರು ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಕೇಳಿದರೆ ನಾನು ನಿಮಗೆ ರಿಪ್ಲೈ ಮಾಡಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.